Hi, welcome to Damayanti's Veg Recipes. ಅನ್ನದ ರೊಟ್ಟಿ. ಅನ್ನ ಉಳಿದೋಗಿರೋ ಅನ್ನದಿಂದ ಈ ರೀತಿಯಾಗಿ ರೊಟ್ಟಿ ಮಾಡ್ಕೋಬಹುದು. ಇಲ್ಲ ಅಂದರೆ ಅನ್ನನ ಬೇಯಿಸ್ಕೊಂಡು ತಣ್ಣಗಾದ್ಮೇಲೆ ಈ ರೀತಿಯಾಗಿ ರೊಟ್ಟಿಯನ್ನು ಮಾಡಿಕೊಂಡು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು. ಸ್ಪೆಷಲ್ ಆಗಿ ಸಂಡೇಸ್ ಎಲ್ಲ ಇದ್ದಾಗ ಈ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಹೊತ್ತಿಗೂ ಮಾಡ್ಕೋಬೋದು ಡಿನ್ನರ್ಗೆ. ಈ ಸಾಫ್ಟಾಗಿ ಒಂಥರ ಆ ಕಡೆ ಕ್ರಿಸ್ಪಿನೂ ಅಲ್ಲ, ಆ ಕಡೆ ಹಾರ್ಡು ಇರಲ್ಲ, ಸ್ಮೂತ್ ಆಗಿರುತ್ತೆ, ತುಂಬ ಟೆಕ್ಸ್ಚರ್ ಚೆನ್ನಾಗಿರುತ್ತೆ. ಈ ರೊಟ್ಟಿಯನ್ನು ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ರೆಸಿಪಿ ನೋಡ್ಕೊಬರೋಣ ಬನ್ನಿ. ಇಲ್ಲಿ 1 ಕಪ್ಪಷ್ಟು ಅನ್ನ ನಾನು ತಗೊಂಡಿದ್ದೀನಿ. ಈ ಅನ್ನ ಮಧ್ಯಾಹ್ನ ಅಡುಗೆ ಮಾಡಿ ಮಿಕ್ಕಿದ್ರೆ ನೀವು ನೈಟಿಗೆ ಮಾಡ್ಕೋಬೋದು. ಇವಾಗ ಮಿಕ್ಸಿ ಜಾರಿಗೆ ಈ ಅನ್ನನ ಹಾಕ್ಕೊಂಡು ಎಲ್ಲೂ ಸ್ವಲ್ಪನೂ ನೀರು ಹಾಕೋಬಾರ್ದು, ಹಾಗೇ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನ ನೀರು ಹಾಕದೇ ರುಬ್ಕೋಬೇಕು. ಫಸ್ಟು ನೋಡಿ, ಇವಾಗ ನೀರು ಹಾಕದೆ ನಾನು ರುಬ್ಬಿ ತಂದಿದ್ದೀನಿ. ಗಟ್ಟಿ ಇದೆ, ರುಬ್ಬಕ್ಕೊಂದು ಸ್ವಲ್ಪ ಗಟ್ಟಿ ಆಗುತ್ತೆ, ಕಷ್ಟ ಆಗುತ್ತೆ, ಬಟ್ ನೀರು ಇಲ್ಲದೇ ರುಬ್ಕೋಬೇಕು. ನಾನಿವಾಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು, ತುಂಬ ನೀರು ಹಾಕಕ್ಕೆ ಹೋಗ್ಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕೆಳಭಾಗ ಗಟ್ಟಿ ಇದ್ದರೆ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸತಿ ಮುಚ್ಚಿಬಿಟ್ಟು ಒಂದು ರೌಂಡ್ ಚೆನ್ನಾಗಿ ರುಬ್ಬಿ ತಗೊಂಡು ಬರಬೇಕು. ಅನ್ನ ಎಲ್ಲೂ ಕಾಣಿಸ್ಕೋಬಾರ್ದು, ಅಷ್ಟು ನೈಸಾಗಿರಬೇಕು. ಇವಾಗ ಇದನ್ನ ಮತ್ತೊಂದು ಸತಿ ರುಬ್ಬಿ ತಗೊಂಡು ಬಂದಿದ್ದೀನಿ. ನೋಡಿ, ಇವಾಗ ಫೈನಾಗಿ ಪೇಸ್ಟ್ ಆಗಿದೆ. ನಾನಿದ್ದ ಪಾತ್ರೆಗೆ ಹಾಕಿ ರೆಡಿ ಮಾಡಿ ಇಟ್ಕೋತೀನಿ. ಇದು ರೊಟ್ಟಿ ಮಾಡೋಕ್ಕೆ ಮೊದಲು ಈ ರೀತಿಯಾಗಿ ಪ್ರೊಸೀಜರ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಅನ್ನ ಎಲ್ಲೂ ಸಿಗಬಾರ್ದು, ಅಷ್ಟು ನೈಸಾಗಿರಬೇಕು. ಇವಾಗ ತಳ ದಪ್ಪ ಇರ್ತಕ್ಕಂತಹ ಪಾತ್ರೆಗೆ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ ಜೀರಿಗೆ 1/4 ಟೀ ಸ್ಪೂನ್, 1 ಟೀ ಸ್ಪೂನ್ ತುಪ್ಪ ಇದು ಹಾಕ್ಕೊಂಡು ನಂತರ ಚೆನ್ನಾಗಿ ಇದು ಕುದಿಯಕ್ಕೆ ಬಿಡಬೇಕು. 1 ಕುದಿ ಬರೋವರೆಗೆ ಬಿಡಬೇಕು. ಮುಚ್ಚಳನ ಮುಚ್ಚಿಬಿಟ್ಟು ಕುದಿಸಿ, ಇಲ್ಲಾಂದರೆ ಹಾಗೇ ಇಟ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ಮೆತ್ತಗೆ ಕುದಿ ಬರ್ತಾ ಇದೆ. ಇವಾಗ ಇದು ಕುದೀತಾ ಜೀರಿಗೆದು ರಸ ಎಲ್ಲ ಬಿಟ್ಟು ಕಲರ್ ಬಣ್ಣ ಚೇಂಜ್ ಆಗ್ತಾ ಬರುತ್ತೆ. ಒಂದು 2 ರಿಂದ 3 ನಿಮಿಷದವರೆಗೆ ಇದನ್ನ ಕುದಿಸ್ತಾ ಬಂದರೆ ಸಾಕು. ನೋಡಿ, ಇವಾಗ ಚೆನ್ನಾಗಿ ಕುದೀತೆ, ಬಬಲೆಲ್ಲ ಬರ್ತಾ ಇದೆ, ಈ ರೀತಿಯಾಗಿ ಬರಬೇಕು. ಈ ಟೈಮಲ್ಲಿ ಉರಿಯನ್ನು ಕಡಿಮೆ ಮಾಡ್ಕೊಬಿಟ್ಟು ರುಬ್ಬಿರ್ತಕ್ಕಂತಹ ಅನ್ನ ಅದನ್ನ ನಾನಿವಾಗ ಹಾಕೋತಾ ಇದ್ದೀನಿ. ಕುದಿಯುವ ನೀರಿಗೆ ಹಾಕೋತಾ ಇದ್ದೀನಿ. ಇಲ್ಲೆಲ್ಲೂ ನೀರನ್ನು ನಾನು ಹಾಕ್ಕೊಂಡಿಲ್ಲ, ಕಾಯಿಸಿರುವ ನೀರಷ್ಟೇ. ನಂತರ ಇವಾಗ ಕಂಟಿನ್ಯೂ ಆಗಿ ಇದನ್ನ ಕದಡ್ತಾ ಬರಬೇಕು. ಉರಿಯನ್ನು ಕಡಿಮೆಯಲ್ಲಿ ಇಟ್ಕೊಳ್ಳಿ, ಸ್ಟವನ್ನು ಫ್ಲೇಮನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನ ಕದಡ್ತಾ ಬನ್ನಿ. ಇದೊಂದು ಸ್ವಲ್ಪ ಸಮಯ ತಗೊಳ್ಳುತ್ತೆ. ಇದು ಪೇಸ್ಟ್ ಎಲ್ಲ ಕುದೀತಾ ಗಟ್ಟಿಯಾಗ್ತಾ ಬರಬೇಕು. ಅಲ್ಲಿವರೆಗೆ ನೀವು ಇದನ್ನ ವೆಯ್ಟ್ ಮಾಡಬೇಕು. ಒಂದು 5 ನಿಮಿಷ ಟೈಮ್ ತಗೊಳುತ್ತೆ ಇದು ಕುದ್ದು ಗಟ್ಟಿಯಾಗಕ್ಕೆ. ಓಕೆ, ಇವಾಗ ಕುದಿ ಬರ್ತಾ ಇದೆ. ಕಂಟಿನ್ಯೂ ಆಗಿ ಸ್ಟಿರ್ ಮಾಡ್ತಾ ಬನ್ನಿ. ಗಂಟುಗಳಿದ್ರೆ ಅದು ಕುದೀತಾ ಅನ್ನದ ಪೇಸ್ಟ್ ಎಲ್ಲ ಮೆಲ್ಟಾಗಿ ಒಂದು ಅದಕ್ಕೆ ಬರುತ್ತೆ, ಏನೂ ತೊಂದರೆ ಇಲ್ಲ. ಇವಾಗ 1 ಕಪ್ಪು ಅಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕಂಟಿನ್ಯೂ ಆಗಿ ಕದಡ್ತಾ ಬರಬೇಕು. ಇದು ಗಟ್ಟಿ ಆಗ್ತಾ ಒಂದು ಸ್ವಲ್ಪ ಫುಲ್ ಥಿಕ್ನೆಸ್ ಆಗಬೇಕು. ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂದರೆ ನೀವು ಇನ್ನೊಂದು ಸ್ವಲ್ಪ ಪುಡಿಯನ್ನು ಹಾಕ್ಕೊಂಡು ಈ ರೀತಿಯಾಗಿ ತಿರುಗಿಸ್ತಾ ಬನ್ನಿ. ಓಕೆ, ಇದು ಕರೆಕ್ಟಾಗಿದೆ, ಹದ ಕರೆಕ್ಟಾಗಿದೆ. ಇದನ್ನು ಸಿಮ್ಮಲ್ಲಿ ಇಟ್ಟುಕೊಂಡು ತಿರುಗಿಸ್ತಾ ಬರಬೇಕು. ಸ್ವಲ್ಪ ಸ್ಟಿಕ್ಕಿ ಆಗಿದೆ ಅಂದರೆ ಇನ್ನೊಂದು ಸ್ವಲ್ಪ ನೀವು ಪುಡಿಯನ್ನು ಹಾಕ್ಕೋಬೋದು. ಅಕ್ಕಿ ಪುಡಿಯನ್ನು ಹಾಕ್ಕೊಂಡು ತಿರುಗಿಸ್ಕೋಬೋದು. ಓಕೆ, ಇದೀಗ ರೆಡಿ ಆಗಿದೆ. ಇವಾಗ ಸ್ಪೂನಲ್ಲಿರ್ತಕ್ಕಂಥ ಹಿಟ್ಟನ್ನೆಲ್ಲ ತೆಗೆದುಬಿಟ್ಟು ಒಂದು 5 ನಿಮಿಷ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಇದನ್ನ ಬೇಯಕ್ಕೆ ಬಿಡಬೇಕು. 5 ನಿಮಿಷ ಆದ ನಂತರ ತಟ್ಟೆ ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಸತಿ ಚೆನ್ನಾಗಿ ಕಲಿಸ್ಕೋಬೇಕು.
ಕಲಿಸ್ಕೊಂಡ ನಂತರ ಸ್ಟವನ್ನು ಆಫ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಆಫ್ ಮಾಡ್ಕೊಂಡ್ಮೇಲೆ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕು. ಈ ಹಿಟ್ಟು ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ. ತಟ್ಟೆಯಲ್ಲಿ ಅಗಲವಾಗಿರ್ತಕ್ಕಂಥ ತಟ್ಟೆಯಲ್ಲಿ ಹಾಕಿದ್ರೆ ಬೇಗ ತಣ್ಣಗಾಗುತ್ತೆ. ಇದನ್ನ ಹಾಕಿಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿ ಇಟ್ಬಿಡಿ. ಒಂದು 5 ರಿಂದ 6 ನಿಮಿಷ ಟೈಮ್ ತಗೊಳುತ್ತೆ. ಬಿಸಿ ಇರುತ್ತೆ, ಇದು ತುಂಬಾ ಬಿಸಿ ಇರುತ್ತೆ. ಕೈಯಲ್ಲಿ ಮುಟ್ಟಕ್ಕೋದ್ರೆ ತುಂಬ ಬಿಸಿ ಇರುತ್ತೆ. ಹಾಗಾಗಿ ಸ್ಪೂನಿನಿಂದ ಎಲ್ಲ ಉಳಿದಿರುವ ಹಿಟ್ಟನ್ನು ತೆಗೆದು ಈ ಥರ ಸ್ಪ್ರೆಡ್ ಮಾಡಿ ಒಂದು 5 ರಿಂದ 6 ನಿಮಿಷದವರೆಗೆ ಕೂಲ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಓಕೆ, ಇದೀಗ ನಾನು 5 ರಿಂದ 6 ನಿಮಿಷ ಕೂಲ್ ಆದ ನಂತರ ಹಿಟ್ಟೆಲ್ಲ ಒಂದು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ಆವಾಗ ನೀವೇನು ಮಾಡಬೇಕು, ಕೈಗೆ ಒಂದು ಸ್ವಲ್ಪ ನೀರನ್ನು ಇಲ್ಲ ಎಣ್ಣೆಯನ್ನು ಕೈಗೆ ಸವರ್ಕೊಂಡು ನೋಡಿ ಈ ಥರ ನೀರನ್ನು ಸವರ್ಕೊಳ್ಳಿ. ಇಲ್ಲಾಂದರೆ ಕೈಗೆ ಎಣ್ಣೆಯನ್ನು ಹಾಕ್ಕೋಬೋದು. ಎಣ್ಣೆಯನ್ನು ಸವರ್ಕೊಂಡು ಚೆನ್ನಾಗಿ ಇದನ್ನು ನಾದ್ತಾ ಬರಬೇಕು. ಸ್ವಲ್ಪ ಸಾಫ್ಟ್ ಮಾಡೋಕ್ಕೆ ಈ ರೀತಿಯಾಗಿ ಮೆಥಡ್. ಆವಾಗ ರೊಟ್ಟಿಯಲ್ಲೂ ಬ್ರೇಕ್ಸ್ ಬರಲ್ಲ. ಇದೊಂದು ಟಿಪ್ ನಿಮಗೆ. ರೊಟ್ಟಿ ಎಲ್ಲ ಒಡ್ಕೊಡಕ್ಕೂ ಬರೋದಕ್ಕೆ ಈ ರೀತಿಯಾಗಿ ಸ್ಮೂತಾಗಿ ನೀವು ಕಲಿಸ್ಕೊಂಡಿಲ್ಲ ಅಂದರೆ ರೊಟ್ಟಿ ಎಲ್ಲ ಒಡ್ಕೊಡಕ್ಕಾಗುತ್ತೆ. ಹಾಗಾಗಿ ಸ್ವಲ್ಪನೇ ನೀವು ಡಿವೈಡ್ ಮಾಡಿಕೊಂಡು ಮಾಡಬೇಕು. ಈಗ ನಿಮಗೆ ಹಿಟ್ಟನ್ನು ನಾದಕ್ಕೆ ಕಷ್ಟ ಆಗುತ್ತೆ ಅಂದರೆ 2 ಪೋರ್ಷನ್ ಮಾಡಿಕೊಂಡು ನೀವು ಸ್ವಲ್ಪನೇ ಈ ರೀತಿಯಾಗಿ ಕಂಪ್ಲೀಟಾಗಿ ನೀವು ಸ್ಮೂತ್ ಮಾಡಬೇಕು. ಡವನ್ನು ನೀಡ್ತಾ ಈಗ ರೆಡಿ ಆಗಿದೆ ನೋಡಿ. ಇಲ್ಲಿ ಪ್ರೆಸ್ ಮಾಡಿದ್ರೆ ಈ ರೀತಿಯಾಗಿರಬೇಕು. ಪರ್ಫೆಕ್ಟ್ ಆಗಿದೆ. ಇವಾಗ ನಾನು ಇದನ್ನ ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ. ನಂತರ ಒಂದು ಟ್ರಾನ್ಸ್ಪರೆಂಟ್ ಶೀಟು, ಯಾವುದಾದ್ರೂ ಟ್ರಾನ್ಸ್ಪರೆಂಟ್ ಶೀಟ್ ಇದ್ದರೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಇಲ್ಲಾಂದರೆ ಎಣ್ಣೆಯನ್ನು ಸವರ್ಕೋಬೋದು. ಎರಡೂ ಮಾಡ್ಕೋಬೋದು. ಹಾಗೆ ಎರಡು ಕೈಗೂ ನೀರನ್ನು ಸವರ್ಕೊಂಡ ನಂತರ ಒಂದು ಉಂಡೆ, ಒಂದು ಸ್ವಲ್ಪ ಮೀಡಿಯಮ್ ದಪ್ಪ ಸೈಜ್ನ ಹಿಟ್ಟನ್ನು ಉಂಡೆ ಗಾತ್ರವಾಗಿ ರೋಲ್ ಮಾಡ್ಕೊಳ್ಳಿ. ಬಾಲ್ ಶೇಪಲ್ಲಿ ರೋಲ್ ಮಾಡಿಕೊಂಡು ಚೆನ್ನಾಗಿ ರೋಲ್ ಮಾಡ್ಕೊಳ್ಳಿ. ಕೈಯಲ್ಲಿ ಅಂಡ್ತಾ ಇದೆ ಅಂದರೆ ಸ್ವಲ್ಪ ಎಣ್ಣೆಯನ್ನು ಹಾಕೋಬೋದು. ಓಕೆ, ಈಗ ರೋಲ್ ಮಾಡ್ಕೊಂಡಿದ್ದೀನಿ. ರೋಲ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರನ್ನು ಬೆರಳುಗಳಲ್ಲಿ ತಗೊಂಡು ಈ ರೀತಿಯಾಗಿ ಪ್ರೆಸ್ ಮಾಡ್ತಾ, ಹೆಬ್ಬೆರಳಲ್ಲಿ ಪ್ರೆಸ್ ಮಾಡ್ತಾ ಇನ್ನೊಂದು ರೈಟ್ ಹ್ಯಾಂಡಲ್ಲಿ ನೀವು ಟ್ವಿಸ್ಟ್ ರೋಲ್ ಮಾಡ್ತಾ ಬರಬೇಕು. ನಂತರ ಇದನ್ನ ಹಾಕಿಬಿಟ್ಟು ಕೈಯಲ್ಲಿ ಈ ರೀತಿಯಾಗಿ ತಟ್ತಾ ಬನ್ನಿ. ತುಂಬ ಒಂದು ರೌಂಡ್ ಶೇಪಲ್ಲಿ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿಯಾಗಿ ನೀವು ಮಾಡ್ತಾ ಬಂದರೆ. ಇಲ್ಲಾಂದರೆ ನಾನು ಮೊದಲು ನಿಮಗೆ ಪ್ಲೇನ್ ರೊಟ್ಟಿ ಮಾಡಬೇಕಾದ್ರೆ ಒಂದು 2 ವಿಧಾನ ನಾನು ನಿಮಗೆ ತೋರಿಸಿದೆ. ಆ ಪ್ರೊಸೀಜರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಲಿಂಕನ್ನು ಚೆಕ್ ಮಾಡಿಕೊಂಡು ಆ ಟೈಪಲ್ಲೂ ನೀವು ಟ್ರೈ ಮಾಡ್ಬೋದು. ತುಂಬ ಸಿಂಪಲ್. ರೊಟ್ಟಿನ ತಟ್ಟೋದು ತುಂಬಾ ಸಿಂಪಲ್. ಶೇಪ್ ಬರಬೇಕಂದ್ರೆ ನೀವು ಕೈಯನ್ನು ಈ ರೀತಿಯಾಗಿ ಇಟ್ಕೊಳ್ಳಿ. ರೋಲಿಂಗ್ ಪಿನ್ ಇಟ್ಕೊಂಡು ಮಾಡೋದನ್ನ ನಾನೊಂದು ರೆಸಿಪಿ ಮಾಡಿದ್ದೀನಿ. ನೀವು ಲಿಂಕನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ, ಈಗ ಚೆನ್ನಾಗಿ ಕೈಯಲ್ಲಿ ಈ ರೀತಿಯಾಗಿ ತಟ್ಕೊಂಡು ಬರಬೇಕು. ಮತ್ತು ತೆಳುವಾಗಿ ಮಾಡಬೇಕು. ತುಂಬ ದಪ್ಪನೂ ಇರಬಾರ್ದು. ದಪ್ಪ ಇದ್ದರೆ ರೊಟ್ಟಿ ಚೆನ್ನಾಗಿ ಬರಲ್ಲ. ಓಕೆ, ಇದೀಗ ರೆಡಿ ಆಗಿದೆ. ಈಗ ತವ ಮಾತ್ರ ಚೆನ್ನಾಗಿ ಕಾಯಿಸಿರಬೇಕು. ನೀವು ರೊಟ್ಟಿ ತಟ್ಟಕ್ಕೆ ಮುಂಚೆ ತವನ ಚೆನ್ನಾಗಿ ಕಾಯಿಸಿ ನಂತರ ಕೈಗೆ ಒಂದು ಸ್ವಲ್ಪ ನೀರನ್ನು ಮುಟ್ಟಿಸ್ಕೊಂಡು ಈ ಕವರಿಂದ ರೊಟ್ಟಿಯನ್ನು ತೆಗಿತಾ ಇದ್ದೀನಿ. ಇಲ್ಲಾಂದರೆ ಕೈಗೆ ಆ ರೊಟ್ಟಿ ಹಿಟ್ಟು ಅಂಟ್ಕೊಬಿಡುತ್ತೆ ಮತ್ತು ಹರಿದೋಗುತ್ತೆ. ಹಾಗಾಗಿ ಈ ರೀತಿಯಾಗಿ ಪ್ರೊಸೀಜರ್ ಮಾಡಿ ನೋಡಿ. ಈಗ ತವದ ಮೇಲೆ ಹಾಕಿದ್ದೀನಿ. ತವ ಮಾತ್ರ ಚೆನ್ನಾಗಿ ಕಾದ್ರೇ ರೊಟ್ಟಿ ಸೂಪರಾಗಿ ಬರೋದು. ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರಲ್ಲ. ಓಕೆ, ಈಗ ಒಂದು ಭಾಗ ಕಂಪ್ಲೀಟಾಗಿ ಅದು ಬಿಸಿ ಆಗಬೇಕು. ಬಿಸಿ ಆಗೋಕ್ಕೆ ಒಂದು 2 ರಿಂದ 3 ನಿಮಿಷದವರೆಗೆ ಟೈಮ್ ತಗೊಳ್ಳುತ್ತೆ. ಬಿಸಿ ಆಗ್ತಾ ಬಂದಾಗ ಮೇಲಿನ ಪದರ ಒಂಥರ ಡ್ರೈನೆಸ್ ಬರುತ್ತೆ. ಆವಾಗ ಕೆಳಭಾಗ ಬಿಸಿ ಆಗಿದೆ. ಆವಾಗ ನೀವೇನು ಮಾಡಬೇಕು, 2 ಭಾಗನೂ ಆ ಕಡೆ ಈ ಕಡೆ ಬೇಯಿಸ್ಕೋಬೇಕು. ಈಗ ನಾನು 2 ಭಾಗನೂ ಬೇಯಿಸ್ಕೊಂಡಿದ್ದೀನಿ. ಒಂದು 2-3 ಸತಿ ಇದನ್ನ ಈ ಸೌಟಲ್ಲಿ ಈ ಥರ ಪ್ರೆಸ್ ಮಾಡ್ತಾ ಬನ್ನಿ. ಆವಾಗ ಒಳಗೆ ಭಾಗ ಎಲ್ಲ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಅನ್ನ ಒಂಥರ ಸಾಫ್ಟ್ ಆಗಿರುತ್ತೆ. ಸೊ ಈ ಥರ ಪ್ರೆಸ್ ಮಾಡಿದಾಗ ಒಳಗಡೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ರೊಟ್ಟಿ ಕಾಯಿಸ್ಬೇಕಾದ್ರೆ ಯಾವಾಗಲೂ ಹೈ ಫ್ಲೇಮಲ್ಲೇ ಇಟ್ಕೋಬೇಕು. ಎಲ್ಲೂ ಸಿಮ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಹೆಂಚು ಚೆನ್ನಾಗಿ ಕಾದ್ರೇ ರೊಟ್ಟಿ ಸೂಪರಾಗಿ ಬರೋದು.
ಇದು ಒಂದು 5ರಿಂದ 6 ನಿಮಿಷ ತಗೊಳುತ್ತೆ. ಒಂದು ಫಸ್ಟ್ ಟೈಮ್ ರೊಟ್ಟಿ ಮಾಡಬೇಕಾದ್ರೆ ನಿಮಗೆ 5ರಿಂದ 6 ನಿಮಿಷ ಬೇಕೇ ಬೇಕು. ಯಾಕಂದರೆ ಹೆಂಚು ಫಸ್ಟ್ ಟೈಮ್ ಕಾದಿರಲ್ಲ ಅಷ್ಟೊಂದು. ಮತ್ತು ಹೋಗ್ತಾ ಹೋಗ್ತಾ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗೋತ್ತಿಗೆ ಸುಲಭವಾಗಿ ಬೇಯುತ್ತೆ ರೊಟ್ಟಿ. ಬೇಗನೆ ಫಟಾಫಟ್ ಅಂತ ಆಗ್ಬಿಡುತ್ತೆ. ಓಕೆ, ಇದೀಗ ರೆಡಿ ಆಗಿದೆ ನೋಡಿ. ಈ ಥರ ಕ್ರಿಸ್ಪಿ ಟೆಕ್ಸ್ಚರ್ ಬಂದಾಗ ನೀವು ಎತ್ತು ಬಿಡಬೇಕು. ಎಲ್ಲಿ ಕಪ್ಪು ಅಂತೂ ಇಲ್ಲವೇ ಇಲ್ಲ, ವೈಟ್ ಆಗಿದೆ ನೋಡಿ. ಈ ಥರ ಡಾಟ್ ಡಾಟ್ ಬಂದಾಗ ನೀವು ರೊಟ್ಟಿಯನ್ನು ಎತ್ತಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅನ್ನದ ರೊಟ್ಟಿ ಅಂತ. ತುಂಬ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಹಾಗೆ ಲಂಚ್ ಬಾಕ್ಸಿಗೆಲ್ಲ ಮಕ್ಕಳಿಗೆ ಹಾಕ್ಕೊಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಮತ್ತಷ್ಟು ಈ ರೀತಿಯಾದ ಡಿಫ್ರೆಂಟ್ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.